ಓಂ ಶಾಂತಿ. ಡೇಟ್ ಆಗಿದೆ 14/6/1972. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ ಸ್ವಸ್ಥಿತಿ. ಬಾಬಾ ಹೇಳ್ತಾರೆ, ಸ್ವಸ್ಥಿತಿ ಮೇ ಸ್ಥಿತ್ ಹೋನೆ ಕಾ ಪುರುಷಾರ್ಥ ವ ನಿಶಾನಿಯ. ಸ್ವಸ್ಥಿತಿನಲ್ಲಿ ಸ್ಥಿತ ಆಗಬೇಕು ಅಂತಂದರೆ ಪುರುಷಾರ್ಥ ಮತ್ತು ಅದರ ನಿಶಾನಿ ಏನಾಗಿರ್ತದೆ? अपने आदि और अनादि स्वस्थिति को जानते हो. ತಮ್ಮ ಆದಿ ಸ್ಥಿತಿ ಏನಾಗಿತ್ತು, ಅನಾದಿ ಸ್ಥಿತಿ ಏನಾಗಿತ್ತು ಗೊತ್ತಿದೆಯಾ? ಆದಿ ಸ್ಥಿತಿ ಅಂತಂದ್ರೆ ಏನು? ದೇವಿ ದೇವತೆಗಳು. ಅನಾದಿ ಸ್ವಸ್ಥಿತಿ ಅಂತಂದರೆ ನನಾತ್ಮ ಶಾಂತ ಸ್ವರೂಪ್, ಬಿಂದು ಸ್ವರೂಪ್. ಇದು ಗೊತ್ತೇನು ಅಂತ ಕೇಳ್ತಾರೆ ಬಾಬಾ. सदा अपनी ಸ್ವಸ್ಥಿತಿ में स्थित रहने का टेंशन रहता है. ಯಾವಾಗಲೂ ತಮ್ಮ ಸ್ವಸ್ಥಿತಿನಲ್ಲಿ ಸ್ಥಿತ ಆಗ್ತಕ್ಕಂಥ ಅಟೆನ್ಷನ್ ಇರ್ತದೇನೋ, ಗಮನ ಇರ್ತದೇನೋ ಅಂತ ಕೇಳ್ತಾರೆ ಬಾಬಾ. जो स्वस्थिति अर्थात अपनी अनादि स्थिति है, उस स्वस्थिति में स्थित होना मुश्किल लगता है. ಬಾಬಾ ಕೇಳ್ತಾರೆ, ಏನು ನಿಮ್ಮ ಸ್ವಸ್ಥಿತಿ ಇದೆ, ನಿಮ್ಮದೇನು ಒರಿಜಿನಲ್ ಸ್ಥಿತಿ. ಒರಿಜಿನಲ್ ಸ್ಥಿತಿ ಏನು? ಆತ್ಮಂದು ಶಾಂತ ಸ್ವರೂಪ. ಒರಿಜಿನಲ್ ಸ್ಥಿತಿ, ಅನಾದಿ ಸ್ಥಿತಿ ಏನಿದೆಯಲ್ಲ, ಅದೇ ಸ್ಥಿತಿನಲ್ಲಿ ಇರೋದು ಕಷ್ಟ ಆಗ್ತಿದೆ ಏನು? ಇರೋ ಸ್ಥಿತಿನಲ್ಲೇ ಇರೋದು, ಅದೇನಾಗ್ತದೆ, ನಮಗೆ ಕಷ್ಟ ಆಗ್ತಿದೆ. और स्थिति में स्थित होना मुश्किल हो भी सकता है, लेकिन ಸ್ವಸ್ಥಿತಿ में स्थित होना तो स्वतः ही और सरल है ना. ಸ್ಥಿತಿನಲ್ಲಿ ಸ್ಥಿತ ಆಗಬೇಕು ಅಂತಂದರೆ ಕಷ್ಟ ಆಗ್ಬೋದು, ಆದರೆ ಸ್ವಸ್ಥಿತಿನಲ್ಲಿ ಸ್ಥಿತ ಆಗುವುದು ಸ್ವತಃ ಏನಾಗಬೇಕು? ಸರಳ ಆಗಬೇಕಲ್ಲ ಅಂತಾರೆ ಬಾಬಾ. ಸ್ವಸ್ಥಿತಿ में सदा स्थित रहे, इसके लिए मुख्य 4 बातें आवश्यक है. ನೋಡ್ರಿ, ನಾನು ಏನದೀನೋ ಅದೇ ಇರ್ಲಿಕ್ಕೆ ಆಗ್ತಿಲ್ಲ ನಮಗೆ, ಅದಕ್ಕೆ ಕಷ್ಟಪಡ್ತೀವಿ. ನಾನು ಹೆಂಗಿದ್ದೀನಿ ಹಾಗೆ ಇರೋದು ಬಿಟ್ಟು ನಾ ಇಲ್ಲದೆ ಇರುವಂಗೆ ಇರೋಕ್ಕೆ ಹೊಂಟಿದ್ದೀನಿ, ನಾನು ಹಾಗೆ ಇದ್ದೀನಿ. ಅದಕ್ಕೇನಂತಾರೆ ಬಾಬಾ, ನಿಮ್ಮ ಸ್ಥಿತಿನಲ್ಲೇ ಸ್ಥಿತ ಆಗುವುದಕ್ಕಾಗಿ ಮುಖ್ಯವಾಗಿ 4 ಮಾತುಗಳು ಅವಶ್ಯಕ ಇದೆ. ಅಗರ್ ವಹ ಚಾರೋ ಹಿ ಬಾತೆ ಸದೈವ್ ಕಾಯಂ ಹೇ ತೋ ಸ್ವಸ್ಥಿತಿ ಸದಾ रहती. ಒಂದು ವೇಳೆ ಆ 4 ಮಾತುಗಳು ಯಾವಾಗಲೂ ಖಾಯಂ ಇದ್ದರೆ ಸ್ವಸ್ಥಿತಿ ಏನಾಗ್ಬಿಡ್ತದೆ? ಯಾವಾಗಲೂ ಇರ್ತೀರಾ. ಅಗರ್ ಚಾರೋ ಮೇ ಸೆ ಕೋಯಿ ಕಿ ಭಿ ಕಮಿ ಹೇ ತೋ ಸ್ವಸ್ಥಿತಿ ಮೇ ಭಿ ಕಮ್ ಸ್ಥಿತಿ ಹೋ ಸಕ್ತಾ ಹೇ. ಆ 4 ಮಾತುಗಳಲ್ಲಿ ಒಂದು ಕಡಿಮೆ ಆದ್ರೂ ಕೂಡ ಸ್ವಸ್ಥಿತಿ ಏನಾಗುತ್ತೆ? ಕಡಿಮೆ ಆಗಿಬಿಡ್ತದೆ. ಸ್ವಸ್ಥಿತಿ का जो वर्णन करते हो उसको सामने रखते हुए फिर सोचो कि कौन सी 4 बातें सदा साथ होनी चाहिए. ಸ್ವಸ್ಥಿತಿಯ ವರ್ಣನೆ ಮಾಡ್ತಾ ಮಾಡ್ತಾ ಉಸ್ಕೋ ಸಾಮನೆ ರಖತೆ ಹುಯೆ, ಅವುಗಳನ್ನು ಎದುರುಗಡೆ ಇಟ್ಕೊಂಡು ಆಮೇಲೆ ಯೋಚನೆ ಮಾಡಿ ಯಾವ 4 ಮಾತುಗಳು ನಿಮ್ಮ ಜೊತೆಗೆ ಇರಬೇಕು. ಸ್ವಸ್ಥಿತಿ ಕೆ ಲಕ್ಷಣ ಕ್ಯಾ ಹೋತೆ ಹೇ? ಸ್ವಸ್ಥಿತಿನಲ್ಲಿ ಇದ್ದವರ ಲಕ್ಷಣ ಏನಾಗಿರ್ತದೆ? जो भी बाप के गुण हैं उन गुणों का स्वरूप होना, इसको कहते हैं ಸ್ವಸ್ಥಿತಿ. ಸ್ವಸ್ಥಿತಿ ಅಂದರೆ ಹೇಳ್ತಾರೆ ಬಾಬಾ, ಏನು ತಂದೆ ಗುಣಗಳಿದಾವೋ ಆ ಗುಣಗಳ ಸ್ವರೂಪದಲ್ಲಿರುವುದಕ್ಕೆ ಸ್ವಸ್ಥಿತಿ ಅಂತ ಹೇಳ್ತಾರೆ, ಅಥವಾ ಅನಾದಿ ಸ್ಥಿತಿ ಅಂತ ಹೇಳ್ತಾರೆ. तो ऐसी स्थिति सदा रहे, इसके लिए 4 बातें कौन सी आवश्यक है? ಹಾಗಾದರೆ ಇಂಥ ಸ್ಥಿತಿನಲ್ಲಿ ಯಾವಾಗಲೂ ಇರಬೇಕು ಅಂದರೆ, ಸ್ವಸ್ಥಿತಿನಲ್ಲಿ ಯಾವಾಗಲೂ ಇರಬೇಕು ಅಂತಂದರೆ 4 ಮಾತುಗಳು ಯಾವುವು ಅಂತ ಕೇಳ್ತಾರೆ ಬಾಬಾ. ಸ್ಮೃತಿ ಮೇ ಆತಾ ಹೈ ಜಿನ್ 4 ಬಾತೋं के होने से अनादि स्थिति ऑटोमेटिकली रहती है. ನೆನಪು ಬಂತಾ ನಿಮಗೆ ಆ 4 ಮಾತುಗಳು? ಆ 4 ಮಾತುಗಳಿಂದ ಅನಾದಿ ಸ್ಥಿತಿ ಆಟೋಮೆಟಿಕ್ ಆಗಿ ಇರ್ತದೇನು? ನೆನಪು ಬಂತಾ ಅಂತ ಕೇಳ್ತಾರೆ ಬಾಬಾ. ಯಾವ 4 ಮಾತುಗಳು? ಸುಖ, ಶಾಂತಿ, ಆನಂದ, ಪ್ರೇಮ ಕಿ ಸ್ಥಿತಿ ಸ್ವತಃ ಹಿ रहती है. ಸುಖ, ಶಾಂತಿ, ಆನಂದ, ಪ್ರೇಮ ಈ ಸ್ಥಿತಿಗಳು ಸ್ವತಃ ಇದ್ದೇ ಇರ್ತವೆ. ಪಹಲೆ ಯಹ ಸೋಚೋ ಕಿ ಅನಾದಿ ಸ್ಥಿತಿ ಸೆ ಮಧ್ಯ ಕಿ ಸ್ಥಿತಿ ಮೇ ಆತೆ ಹಿ ಕ್ಯೂ ಹೋ. ಮೊದಲಿದನ್ನು ಯೋಚನೆ ಮಾಡಿ,
ಅನಾದಿ ಸ್ಥಿತಿಯಿಂದ ಮಧ್ಯ ಸ್ಥಿತಿಗೆ ಯಾಕೆ ಬರ್ತೀರಾ? ಇಸ್ಕಾ ಕಾರಣ ಕ್ಯಾ ಹೇ? ಮಧ್ಯಸ್ಥಿತಿ ಅಂತಂದರೆ ಏನು? ದೇಹಾಭಿಮಾನ. ಅದಕ್ಕೆ ಕಾರಣ ಏನು? ದೇಹಾಭಿಮಾನ ಮೇ ಆನೆ ಸೆ ಕ್ಯಾ ಹೋತಾ ಹೇ? ದೇಹಾಭಿಮಾನದಲ್ಲಿ ಬರೋದ್ರಿಂದ ಏನಾಗ್ತದೆ? देहाभिमान में आने के कारण क्या होते हैं? परस्थिति सहज और स्वस्थिति मुश्किल क्यों लगती है? ಪರಿಸ್ಥಿತಿ ಬೇರೆಯವರ ಸ್ಥಿತಿ ಈಸಿ ಆಗ್ತದೆ, ಸ್ವಸ್ಥಿತಿ ಕಠಿಣ ಆಗ್ತಿದೆ. ಯಾಕೆ? ಸ್ವಸ್ಥಿತಿ ಶಾಂತ ಸ್ವರೂಪ, ಪರಿಸ್ಥಿತಿ ಕೋಪ, ಅಶಾಂತಿ. ಅಶಾಂತಿ ನಮ್ಮ ಸ್ಥಿತಿಯಲ್ಲ, ಅದು ಪರಿಸ್ಥಿತಿ ಅಶಾಂತಿ. ಆದರೆ ಅಶಾಂತಿಯೊಳಗಿರೋದೇ ನಮಗೇನಾಗ್ತಿದೆ ಇವತ್ತು? ಸಹಜ ಆಗಿಬಿಟ್ಟಿದೆ. ಶಾಂತಿಯೊಳಗಿರೋದು असहज आके याके अंतर बाबा इन कारण? वैसे भी देखो, सदा सुख व शांतिमय जीवन तब बन सकती है जब जीवन में चार बातें हो. ಹಾಗೆ ನೋಡಿದರೆ ಯಾವಾಗಲೂ ಸುಖ ಮತ್ತು ಶಾಂತಿಮಯ ಜೀವನ ಯಾವಾಗ ಆಗ್ತದಂತಂದರೆ ಯಾವಾಗ ಜೀವನದಲ್ಲಿ 4 ಮಾತುಗಳು ಇರಬೇಕು. ವಹ 4 ಬಾತೆ ಹೇ. ಆ 4 ಮಾತುಗಳು ಇದ್ದಾವೆ. ಯಾವುವು? ಹೆಲ್ತ್, ವೆಲ್ತ್, ಹ್ಯಾಪಿ और ಹೋಲಿ. ಹೆಲ್ತ್ ಅಂದರೆ ಆರೋಗ್ಯ, ವೆಲ್ತ್ ಅಂದರೆ ಸಂಪತ್ತು, ಹ್ಯಾಪಿ ಆನಂದ, ಹೋಲಿ ಪವಿತ್ರತಾ. ಈ 4 ಮಾತುಗಳಿದ್ರೆ ಯಾವಾಗಲೂ ನಾವು ಹೆಂಗಿರ್ತೀವಿ? ಸ್ವಸ್ಥಿತಿನಲ್ಲಿರ್ತೀವಿ ಅಂತ ಹೇಳ್ತಾರೆ ಬಾಬಾ. ಅಗರ್ ಯಹ ಚಾರೋ ಬಾತೆ ಸದಾ ಕಾಯಂ ರಹೆ ತೋ ದುಃಖ और ಅಶಾಂತಿ ಕಭಿ ಭಿ ಜೀವನ್ ಮೇ ಅನುಭವ ನ ಕರೆ. ಒಂದು ವೇಳೆ ಈ 4 ಮಾತುಗಳು ಯಾವಾಗಲೂ ಖಾಯಮಾಗಿದ್ದರೆ ದುಃಖ ಮತ್ತು ಅಶಾಂತಿ ಎಂದೂ ಕೂಡ ನಮ್ಮ ಜೀವನದಲ್ಲಿ ಬರೋದೇ ಇಲ್ಲ. ಹೆಲ್ತ್, ವೆಲ್ತ್, ಹ್ಯಾಪಿ, ಹೋಲಿ ಎಲ್ಲ ಹೆಚ್ಚಿದಾವೆ. ಹೆಲ್ತ್ ಇದೊಂದು ವೆಲ್ತ್ ಬರ್ತದೆ. ಹೆಲ್ತ್, ವೆಲ್ತ್, ಹ್ಯಾಪಿ, ಹೋಲಿ. ಬಾಬಾ ಹೇಳ್ತಾರೆ, ಐಸೆ ಸ್ವಸ್ಥಿತಿ ಕಾ ಸ್ವರೂಪ ಭಿ ಹೇ ಸದಾ ಸುಖ ಶಾಂತಿ ಆನಂದ ಪ್ರೇಮ್ ಸ್ವರೂಪ ಮೇ ಸ್ಥಿತ ರೇನಾ. ಬಾಬಾ ಹೇಳ್ತಾರೆ, ಹೀಗೆ ಸ್ವಸ್ಥಿತಿಯ ಸ್ವರೂಪನೂ ಇದೆ. ಸ್ವಸ್ಥಿತಿ ಸ್ವರೂಪ ಏನು? ಸುಖ, ಆನಂದ, ಶಾಂತಿ, ಪ್ರೇಮ. ಇವು ನನ್ನ ಸ್ಥಿತಿ, ನನ್ನ ಸ್ವರೂಪಗಳು, ನನ್ನ ಆತ್ಮನ ಸ್ಥಿತಿ. तो स्वस्थिति से भी विस्मृति में आते हो, इसका कारण क्या होता है? ನನ್ನ ಸ್ಥಿತಿ, ನನ್ನ ಸ್ವಸ್ಥಿತಿ ಏನು ಅನ್ನೋದೇನಾಗ್ಬಿಡ್ತದೆ? ವಿಸ್ಮೃತಿ. ವಿಸ್ಮೃತಿ ಅಂತಂದರೆ ಮರೆತು ಬಿಡ್ತೀವಿ. ಇದಕ್ಕೆ ಕಾರಣ ಏನು? ವೆಲ್ತ್ ಕಿ ಕಮಿ ವ ಹೆಲ್ತ್ ಕಿ ಕಮ್ಜೋರಿ ವ ಹೋಲಿ ನಹಿ ಬಂತೆ ಹೋ. ಕಾರಣ ಏನು? ವೆಲ್ತ್ ಕಡಿಮೆ ಇದೆ, ಸಂಪತ್ತು ಕಡಿಮೆ ಇದೆ. ಎದ್ರ ಸಂಪತ್ತು? ಗುಣಗಳ ಸಂಪತ್ತು ಕಡಿಮೆ ಇದೆ. ಹೆಲ್ತ್ ಕಡಿಮೆ, ಆರೋಗ್ಯ ಕಮ್ಮಿ ಇದೆ, ಮತ್ತು ಪವಿತ್ರತಾ ಕಡಿಮೆ ಇದೆ. ಅದಕ್ಕಾಗಿ ನಾವು ಸ್ವಸ್ಥಿತಿನಲ್ಲಿ ಇರೋಕ್ಕೆ ಆಗ್ತಿಲ್ಲ. ಬಾಬಾ ಹೇಳ್ತಾರೆ, ಇಸ್ಕೆ ಸಾಥ್ ಸಾಥ್ ಹ್ಯಾಪಿ. ಆ 3 ಜೊತೆ ಇನ್ನೊಂದು ಹ್ಯಾಪಿ, ಅರ್ಥಾತ್ ಹರ್ಷಿತ್ ನಹಿ ರಹ ಸಕ್ತೆ ಹೋ. ಖುಷಿಯಾಗಿರೋಕ್ಕಾಗ್ತಿಲ್ಲ ನಿಮಗೆ. ಏನೆಲ್ಲ ಇದ್ರೂ ಮತ್ತೆ ಮುಖ ಒಣಗಿಸ್ಕೊಂಡು ಕೂತಿರ್ತೀವಿ ನಾವು, ಹರ್ಷಿತ ಇರೋದಿಲ್ಲ ಅಂತಾರೆ ಬಾಬಾ. ತೋ ಹೆಲ್ತ್, ವೆಲ್ತ್ ಕೌನ್ಸಿ. ಆರೋಗ್ಯ ಅಂದ್ರೇನು? ಸಂಪತ್ತಂದ್ರೇನು ಕೇಳ್ತಾರೆ ಬಾಬಾ. ಆತ್ಮ ಸದಾ ನಿರೋಗಿ ರಹೆ, ಮಾಯಾ ಕಿ ಕೋಯಿ ಭಿ ವ್ಯಾಧಿ ಆತ್ಮ ಪರ್ ಅಸರ್ ನಾ ಕರೆ, ಇಸ್ಕೋ ಕಹಾ ಜಾತಾ ಹೇ ಹೆಲ್ದಿ. ಹೆಲ್ದಿ ಆಗಿರೋದು ಅಂದರೆ ಏನು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಆತ್ಮ ಯಾವಾಗಲೂ ನಿರೋಗಿಯಾಗಿರಬೇಕು. ಮಾಯೆಯಿಂದ ಯಾವುದೇ ವ್ಯಾಧಿ, ಯಾವುದೇ ರೋಗ ಬರದ ಹಾಗೆ, ಆತ್ಮ ಮೇಲೆ ಪ್ರಭಾವ ಬೀರದ ಹಾಗೆ ಇದ್ದರೆ ಅದಕ್ಕೇನಂತ ಹೇಳ್ತಾರೆ? ಆರೋಗ್ಯವಾಗಿದ್ದೀವಿ ಅಂತ. ಕೇವಲ ದೇಹ ಆರೋಗ್ಯವಾಗಿರೋದಲ್ಲ, ಆತ್ಮ ನಿರೋಗಿ ಆಗಬೇಕು ಅಂತಂದರೆ ಮಾಯೆಯ ರೋಗ ಅಂಟ್ಕೋಬಾರ್ದು ಅಂತ ಹೇಳ್ತಾರೆ ಬಾಬಾ. ಅವ್ರು ಫಿರ್ ವೆಲ್ದಿ ಭಿ ಹೋ, ಅರ್ಥಾತ್ ವೆಲ್ದಿ ಆಗಿರೋದಂದ್ರೇನು? ಸಂಪತ್ತಿವಾನ್ ಆಗಿರೋದಂದ್ರೇನು? ಜೋ ಖಜಾನಾ ಮಿಲ್ತಾ रहता है वह जो सर्व शक्तियाँ बाप द्वारा वर्षे में प्राप्त हुए हैं, उस प्राप्त हुए ज्ञान खजाने को व सर्व शक्तियों के खजाने को
सदा कायम रखो तो बताओ स्वस्थिति से नीचे आ सकते हो. ಬಾಬಾ ಹೆಲ್ದಿ ಹೇಳಿದ್ರ ಮೇಲೆ, ಹೆಲ್ದಿ ಅಂದ್ರೇನು, ಆತ್ಮ ನಿರೋಗಿ ಆಗಬೇಕು, ಮಾಯೆ ರೋಗ ಅಂಟ್ಕೋಬಾರ್ದು. ಇನ್ನು ವೆಲ್ದಿ ಅರ್ಥ ಅಂತ ಹೇಳ್ತಾರೆ ಬಾಬಾ. ವೆಲ್ದಿ ಅಂದರೆ ಏನು, ಜೋ ಖಜಾನಾ ಮಿಲ್ತಾ ರಹತಾ ಹೈ. ಬಾಬಾರವರಿಂದ ನಮಗೆ ಏನು ಖಜಾನೆ ಸಿಗ್ತದೋ, ಇದರ ಖಜಾನೆ ಜ್ಞಾನದ ಖಜಾನೆ, ಸರ್ವಶಕ್ತಿಯ ತಂದೆ ಮುಖಾಂತರ ಎಲ್ಲ ಪ್ರಾಪ್ತಿಯಾಗಿರ್ತಕ್ಕಂಥ ಜ್ಞಾನದ ಖಜಾನೆ. ಮುಖ್ಯವಾಗಿರೋದೇನು ನಮಗೆ ಮೊದಲು ಜ್ಞಾನದ ಖಜಾನೆ, ಆಮೇಲೆ ಎಲ್ಲ ಶಕ್ತಿಗಳ ಖಜಾನೆ. ಬಾಬಾ ಏನು ಕೊಟ್ಟಿದ್ದಾರೋ ಅದು ಏನಾಗಿರಬೇಕು, ಕಾಯಂ ಆಗಿಟ್ಕೊಂಡ್ರೆ ಸ್ವಸ್ಥಿತಿಯಿಂದ ಕೆಳಗಡೆ ಬರೋಕ್ಕೆ ಸಾಧ್ಯ ಏನು ಅಂತ ಕೇಳ್ತಾರೆ ಬಾಬಾ. ಸ್ಥಿತಿ ಕೆಳಗಡೆ ಬರ್ತಿದೆ, ಇದರ ಅರ್ಥ ಏನು, ಬಾಬಾ ಕೊಟ್ಟಂಥ ಜ್ಞಾನ, ಬಾಬಾ ಕೊಟ್ಟಿರ್ತಕ್ಕಂಥ ಶಕ್ತಿಗಳು ಏನಾಗ್ತಿದ್ದಾವೆ, ಕಾಯಂ ಇಲ್ಲ ಅಂತ. ಅವುಗಳನ್ನು ನಾವು ಬಳಕೆ ಮಾಡ್ಕೋತಿಲ್ಲ. ಇತ್ತನಾ ಹಿ ಫಿರ್, ಮತ್ತೆ ಇಷ್ಟೇನಾ, ಮತ್ತಿನ್ನೊಂದೇನು, ಹೋಲಿ. ಹೋಲಿ ಅಂದ್ರೇನು, ಪವಿತ್ರತಾ. ಸಂಕಲ್ಪ ಸ್ವಪ್ನ ಮೇ ಭೀ ಕೋಯಿ ಅಪವಿತ್ರತಾ ನಾ ಹೋ ತೋ ಸ್ವಸ್ಥಿತಿ ಸ್ವತಃ ಹಿ ಹೋ ಜಾಯೇಗಿ. ಬಾಬಾ ಹೆಲ್ದಿ ಹೇಳಿದರು, ವೆಲ್ದಿ ಹೇಳಿದರು, ಈಗ ಹೋಲಿ ಹೇಳ್ತಾರೆ. ಹೋಲಿ ಅಂದ್ರೇನು, ಪವಿತ್ರತಾ ಅಂದ್ರೇನು, ಕೇವಲ ಸ್ಥೂಲ ಪವಿತ್ರತಾ ಮೇಂಟೈನ್ ಮಾಡೋದಲ್ಲ, ಸಂಕಲ್ಪದಲ್ಲಿ ಕನಸಿನಲ್ಲಿನೂ ಕೂಡ ಅಪವಿತ್ರತೆಯ ಒಂದು ಕ್ಷಣನೂ ಇರಬಾರ್ದು ಅಂತ ಹೇಳ್ತಾರೆ ಬಾಬಾ. ಆವಾಗ ಸ್ವಸ್ಥಿತಿ ಸ್ವತಃ ಇದ್ದೇ ಇರ್ತದೆ ಅಂತ ಹೇಳ್ತಾರೆ ಬಾಬಾ. इन 4 बातों की कमी होने कारण ಸ್ವಸ್ಥಿತಿ ಮೇ ಸದಾ ನಹಿ ರಹ ಸಕ್ತೆ ಹೋ. ಈ 4 ಮಾತುಗಳಲ್ಲಿ ಕಡಿಮೆ ಇರುವುದರ ಕಾರಣ ಸ್ವಸ್ಥಿತಿನಲ್ಲಿ ನಾವು ಯಾವಾಗಲೂ ಇರೋಕ್ಕೆ ಆಗ್ತಿಲ್ಲ. ಯಹ 4 ಬಾತೆ ಚೆಕ್ ಕರೋ. ಈ 4 ಮಾತುಗಳ ಬಗ್ಗೆ ನೀವು ಚೆಕ್ ಮಾಡ್ಕೊಳ್ಳಿ. ನಾನಾತ್ಮ ಎಷ್ಟು ಹೆಲ್ದಿಯಾಗಿದ್ದೀನಿ, ನಾನೆಷ್ಟು ಮಾಯೆಯ ಪ್ರಭಾವದಿಂದ ಬಚಾವಾಗಿರ್ತೀನಿ. ವೆಲ್ದಿ ಏನಂತ ಹೇಳಿದ್ರು ಬಾಬಾ, ವೆಲ್ದಿ ಸಂಪತ್ತು. ಬಾಬಾನಿಂದ ಏನು ಖಜಾನೆಗಳು ಸಿಕ್ಕಿದಾವೋ ಎಲ್ಲ ಖಜಾನೆಗಳನ್ನ ಧಾರಣೆ ಮಾಡ್ಕೊಳ್ಬೇಕು. ವೆಲ್ದಿ ಕಹಾ ತಕ್ ಬನೆ ಹೋ, ಎಲ್ಲಿವರೆಗೆ ಆಗಿದ್ದೀರಾ. ಹೋಲಿ ಬಾಬಾ ಹೇಳ್ತಾರೆ, ಹೆಲ್ದಿ, ವೆಲ್ದಿ ಔರ್ ಹೋಲಿ. आरोग्य, संपत्तु, पवित्रता, यह तीनों ही बातें हैं तो हैप्पी ಆಟೋಮೆಟಿಕಲಿ ಹೋಗಿ. ಈ 3 ಮಾತುಗಳಲ್ಲಿ ನಾವು ಸಂಪೂರ್ಣ ಆದರೆ ಖುಷಿ, ಆನಂದ ತಂತಾನೆ ಬರ್ತದೆ. ತೋ ಇನ್ 4 ಬಾತೋं को ಸದಾ ಧ್ಯಾನ್ ಮೇ ರಖೋ. ಈ 4 ಮಾತುಗಳನ್ನು ಯಾವಾಗಲೂ ನೆನಪಿನಲ್ಲಿಟ್ಕೊಳ್ಳಿ. ವೈಸೆ ಭೀ ರೋಗಿ ಕಬ್ ಭೀ ಅಪನೆ ಕೋ ಸುಖಿ ನಹಿ ಸಮಜ್ತೆ. ಏನಾದರೂ ದೇಹಕ್ಕೆ ರೋಗ ಬಂದರೆ ನಾ ಸುಖಿಯಾಗಿದ್ದೀನಿ ಅಂತ ಹೇಳ್ತಾನೇನೋ ಅಂತ ಹೇಳ್ತಾರೆ ಬಾಬಾ. ರೋಗಿ ಹೋನೆ ಕಾರಣ ದುಃಖ ಕಿ ಲಹರ್ ನಾ ಚಾಹತೆ ಹುಯೇ ಭೀ ಉಠ್ತಿ ರಹತಿ ಹೈ. ದೇಹ ಆರೋಗ್ಯ ಇಲ್ಲ ಅಂತಂದರೆ ದುಃಖದಲ್ಲಿ ನಾವು ಬರಬಾರ್ದಂದ್ರೂ ಕೂಡ ಏನಾಗ್ತಿರ್ತದೆ, ದುಃಖ ಆಗ್ತಿರ್ತದೆ. ತೋ ಯಹಾ ಭೀ, ಇಲ್ಲಿನೂ ಕೂಡ ಹೆಲ್ದಿ ನಹಿ ಹೇ, ಆತ್ಮ ಹೆಲ್ದಿ ಆಗಿರಲಿಲ್ಲ ಅಂತಂದರೆ ತಬ್ ದುಃಖ ಕಿ ವ ಅಶಾಂತಿ ಕಿ ಲಹರ್ ಉತ್ಪನ್ನ ಹೋತಿ ಹೇ. ಆತ್ಮ ಖುಷಿಯಾಗಿರಲಿಲ್ಲ ಅಂತಂದರೆ ದುಃಖ, ಅಶಾಂತಿಯ ಅಲೆಗಳು ತಂತಾನೆ ಉತ್ಪನ್ನ ಆಗಕ್ಕೆ ಶುರು ಆಗ್ತದೆ. ತೋ ಯಹ 4 ही बातें सदा कायम रहे, इसका कौन सा पुरुषार्थ है जो यह कब भी गायब न होए. ಮತ್ತೆ ಹೇಳ್ತಾರೆ ಬಾಬಾ. ಹಾಗಾದರೆ ಈ 4 ಮಾತುಗಳು ಸದಾ ಕಾಯಂ ಇರಬೇಕು ಅಂತಂದರೆ ಯಾವ ಪುರುಷಾರ್ಥ ಮಾಡಬೇಕು, ಎಂದೂ ಅವು ಗಾಯಬ್ ಆಗಬಾರ್ದು. ಯಾವ 4 ಮಾತುಗಳು, ಹೆಲ್ದಿ, ವೆಲ್ದಿ, ಹ್ಯಾಪಿ, ಹೋಲಿ. ಬಾಬಾ ಹೇಳ್ತಾರೆ, इसके लिए सहज पुरुषार्थ सुनाओ जो ಸಭಿ ಕರ್ ಸಕೆ. ಇದಕ್ಕಾಗಿ ಸಹಜ ಪುರುಷಾರ್ಥ ಏನು ಹೇಳ್ರಿ, ಎಲ್ಲರೂ ಮಾಡ್ಬೇಕದನ್ನು. ಅಂಥ ಪುರುಷಾರ್ಥ ಯಾವುದು? ಜರಾ ಭೀ ಮುಷ್ಕಿಲ್ ಬಾತ್ ಹೋತಿ ಹೈ ತೋ ಕರ್ ನಹಿ ಪಾತೆ ಹೋ. ಸ್ವಲ್ಪ ಏನಾದರೂ ಕಠಿಣ ಮಾತು ಬಂತು ಅಂತಂದರೆ ನಿಮಗೆ ಮಾಡೋಕ್ಕೆ ಆಗೋದಿಲ್ಲ. ಸಹಜ ಚಾತೆ ಹೋನ. ಇವತ್ತೆಲ್ಲರಿಗೂ ಏನಾಗಬೇಕು, ಈಸಿಯಾಗಿ ಸಿಗಬೇಕು, ಏನು ಕಠಿಣ ಆಗಬಾರ್ದು. ಮಕ್ಕಳು ನೋಡಿವಲ್ಲ, ಮಕ್ಕಳಕ್ಕೆ ನಾವು ಕೂಡ ಹಂಗೆ ಇದೆ, ಏನೂ ಕಷ್ಟ ಆಗಬಾರ್ದು.
ಎಲ್ಲನೂ ಏನು ಬರಬೇಕು, ಆರಾಮ್ಸೆ ಬರಬೇಕು ನಮಗೆ. ಅದಕ್ಕೆ ಇಲ್ಲಿ ಪುರುಷಾರ್ಥದಲ್ಲಿನೂ ಕೂಡ ಈ 4 ಮಾತುಗಳ ಖಾಯಂ ಇರಬೇಕು ಅಂತಂದರೆ ಸಹಜ ಪುರುಷಾರ್ಥ ಏನು ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, क्योंकि आत्मा में आदि देवता धर्म के संस्कार होने कारण आधा कल बहुत सहज सुखों में रहते हो. ಯಾಕೆ ನಮಗೆ ಎಲ್ಲ ಸಹಜವಾಗಿ ಬೇಕು ಅಂತ ಅನ್ನಿಸ್ತದಂತಂದರೆ, ನಾವು ಆದಿಯಿಂದ ತ್ರೇತಾಯುಗದ ಅಂತ್ಯದವರೆಗೆ ಅದು ನಮ್ಮದು ದೇವತೆಗಳ ಸಂಸ್ಕಾರ ಏನು ಸಹಜವಾಗಿರೋದು. ಅಲ್ಲೇನು ಕಷ್ಟ ಇರೋದಿಲ್ಲಲ್ಲ. 2500 ವರ್ಷಗಳವರೆಗೆ ಎಲ್ಲವೂ ಸಹಜವಾಗಿ ಸಿಗ್ತಾ ಇರ್ತದೆ ನಮಗೆ. ಅದಕ್ಕೆ ಆ ಸಂಸ್ಕಾರನೇ ನಮಗೇನು ಇಚ್ಛೆ ಪಡ್ತೀವಿ ನಾವು, ಎಲ್ಲವೂ ಸಹಜವಾಗಿ ಬರಬೇಕು, ಮೆಹನತ್ ಆಗಬಾರ್ದು ನಮಗೆ. ಬಾಬಾ ಹೇಳ್ತಾರೆ, ಸುಖೋ ಮೇ रहते हो कोई मेहनत नहीं करते हो तो वह आधे कल के संस्कार आत्मा में होने कारण अभी कोई मुश्किल बात होती है तो वह कर नहीं पाते हो. ಅದಕ್ಕೆ ಬಾಬಾ ಹೇಳ್ತಾರೆ, ಅರ್ಧ ಕಲ್ಪ ಎಲ್ಲವೂ ಸಹಜವಾಗಿ ಅನುಭವಿಸಿದಂಥ ಆತ್ಮ ನಾವು. ಆ ಸಂಸ್ಕಾರ ಇರುವುದರ ಕಾರಣ ಈಗ ಏನೋ ಕಠಿಣ ಮಾತು ಬಂದರೂ ಕೂಡ ನಾವು ಅದನ್ನು ಮಾಡೋದಿಲ್ಲ. ಸದಾ ಸಹಜ್ಕಿ ಇಚ್ಛಾ रहती है. ನಮಗೇನು ಇಚ್ಛೆ ಇರ್ತದೆ ಯಾವಾಗಲೂ ಸಹಜವಾಗಿ ಆಗಬೇಕು. ತೋ ವಹ ಸಹಜ ಪುರುಷಾರ್ಥ ಕೌನ್ ಸಾ ಹೈ. ಆ ಸಹಜ ಪುರುಷಾರ್ಥ ಏನು ಅಂತ ಕೇಳ್ತಾರೆ ಬಾಬಾ. ಆರಾಮ್ಸೆ ಮಾಡಬೇಕು. ಯಾದ್ ಭೀ ಸಹಜ ಕೈಸೆ ಹೋ. ಪರಮಾತ್ಮನ ನೆನಪು ಕೂಡ ಏನಿರಬೇಕು, ಬಹಳ ಸರಳ ಆಗಬೇಕು. ಯಾದ್ ಸಹಜ और सदा रहे और हेल्दी वेल्दी हैप्पी होली भी कायम रहे, इसका पुरुषार्थ सुनाओ. ಅಂತ ಹೇಳ್ತಾರೆ, ಬಾಬನ ನೆನಪು ಮಾಡೋದು ಸಹಜ ಇರಬೇಕು, ಮತ್ತು ಯಾವಾಗಲೂ ಇರಬೇಕು, ಮತ್ತು ಹೆಲ್ದಿ ವೆಲ್ದಿ ಹ್ಯಾಪಿ ಹೋಲಿನೂ ಖಾಯಂ ಇರಬೇಕು. ಇದಕ್ಕೆ ಏನು ಪುರುಷಾರ್ಥ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಹೇಳ್ರಿ ನೀವೇ ಅಂತ ಬಾಬಾ ನಮಗೆ ಕೇಳ್ತಾರೆ. ಚಾರೋ ಹಿ ಬಾತೆ ಸಾಥ್ ಸಾಥ್ ರಹೆ. 4 ಮಾತುಗಳು ಜೊತೆಗೆ ಇರಬೇಕು. 4 ಮಾತುಗಳು ಯಾವುದು? हेल्दी वेल्दी हैप्पी होली. जैसे आप भी निराकार और साकार दोनों रूप में हो ना. ನೀವು ಕೂಡ ಏನಿದ್ದೀರಿ, ನಾನು ಹೆಂಗೆ ನಿರಾಕಾರ ಇದ್ದೀನಿ, ನೀವು ಆತ್ಮಗಳು ಕೂಡ ಏನಿದ್ದೀರಿ ನಿರಾಕಾರ. ನಾನು ಹೇಗೆ ಬ್ರಹ್ಮನಲ್ಲಿ ಬಂದು ಸಾಕಾರ ಆಗ್ತೀನಿ, ನೀವು ಆತ್ಮಗಳು ನಿರಾಕಾರಿನೂ ಕೂಡ ದೇಹದಲ್ಲಿ ಅವತರಿಸಿ ಏನಾಗ್ತೀರಾ, ಸಾಕಾರಿ ಆಗ್ತೀರಾ. ಬಾಬಾ ಹೇಳ್ತಾರೆ, निराकार आत्मा और साकार शरीर दोनों के संबंध से हर कार्य कर सकते हो. ಬಾಬಾ ಹೇಳ್ತಾರೆ, ನಾವೇನೇ ಕಾರ್ಯ ಮಾಡಿದರೂ ಆತ್ಮನೂ ಬೇಕು, ಶರೀರನೂ ಬೇಕು. ಬರೀ ಆತ್ಮನೇ ಕಾರ್ಯ ಮಾಡೋಕ್ಕಾಗೋದಿಲ್ಲ, ಬರೀ ದೇಹನೇ ಕಾರ್ಯ ಮಾಡೋಕ್ಕಾಗೋದಿಲ್ಲ. ಆತ್ಮ ಇಲ್ಲ ಅಂದರೆ ದೇಹ ಏನಾಗ್ತದೆ, ಜಡ ಆಗ್ತದೆ. ದೇಹ ಇಲ್ಲ ಅಂದರೆ ಆತ್ಮನಿಗೆ ಕಾರ್ಯ ಮಾಡಬೇಕಂತಂದ್ರೆ ಏನು, ಅಂಗಾಂಗಗಳು ಬೇಕು, ಕರ್ಮೇಂದ್ರಿಯಗಳು ಬೇಕಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಎರಡೂ ಜೊತೆಗೆ ಬೇಕಾಗ್ತದಲ್ಲ. ಹಾಗೆಯೇ ಬಾಬಾ ಹೇಳ್ತಾರೆ, ಅಗರ್ ದೋನೋ ಕಾ ಸಂಬಂಧ ನಾ ಹೋ ತೋ ಕೋಯಿ ಭೀ ಕಾರ್ಯ ನಹಿ ಕರ್ ಸಕ್ತೆ. ಆತ್ಮ ಮತ್ತು ದೇಹ ಎರಡು ಸಂಬಂಧ ಇಲ್ಲ ಅಂತಂದರೆ ಯಾವುದೇ ಕಾರ್ಯ ಮಾಡೋಕ್ಕೆ ಆಗೋದಿಲ್ಲ. ಐಸೆ ಹಿ ನಿರಾಕಾರ और साकार बाप दोनों का साथ व सामने रखते हुए हर कर्म व हर संकल्प करो तो यह चारों बातें ಆಟೋಮೆಟಿಕಲಿ ಆ ಜಾಯೇಗಿ. ಬಾಬಾ ಹಿಂಗೆ ಹೇಳ್ತಾರೆ, ಏನೇ ಕಾರ್ಯ ಮಾಡಿದರೂ ನಾನಾತ್ಮ ನಿರಾಕಾರಿ, ಈ ಶರೀರ ಅನ್ನೋ ಸಾಕಾರಿ ದೇಹವನ್ನು ತಕ್ಕೊಂಡು ನಾನೇನು ಮಾಡ್ತಾಯಿದ್ದೀನಿ, ಕಾರ್ಯ ಮಾಡ್ತಾಯಿದ್ದೀನಿ ಅನ್ನೋ ಸಂಕಲ್ಪ ನಿಮಗಿರಬೇಕು. ಆವಾಗ ಈ ಮಾತುಗಳು ಆಟೋಮೆಟಿಕಲಿ ಬರ್ತದೆ ಅಂತ ಹೇಳ್ತಾರೆ ಬಾಬಾ. सिर्फ निराकार को व सिर्फ साकार को याद करने से चारों बातें नहीं आएगी. बाबा ಹೇಳ್ತಾರೆ, ಕೇವಲ ಶಿವ ಬಾಬಾ ನಿರಾಕಾರ, ಕೇವಲ ಬ್ರಹ್ಮ ಬಾಬಾ ಸಪ್ರೇಟ್ ನೆನಪು ಮಾಡಿದ್ರೆ ಈ 4 ಮಾತುಗಳು ನಿಮಗೆ ಬರುವುದಿಲ್ಲ ಅಂತಾರೆ ಬಾಬಾ. लेकिन निराकार साकार दोनों ही सदा साथ रहे तो साथ होने से जो संकल्प करेंगे वह पहले ज़रूर उनसे वेरीफाई करेंगे. वेरीफाई कराने के बाद कोई भी कर्म करने से निश्चय बुद्धि होकर करेंगे. ಬಾಬಾ ಹೇಳ್ತಾರೆ,
ನಿರಾಕಾರ ಮತ್ತು ಸಾಕಾರ ಎರಡೂಗಳನ್ನು ಯಾವಾಗಲೂ ಜೊತೆಗೆ ಇಟ್ಕೊಂಡು ಜೊತೆಗೆ ಇರೋದ್ರಿಂದ ಸಂಕಲ್ಪ ಕರಂಗೆ ಸಂಕಲ್ಪ ಮಾಡ್ತೀರಾ, ಆಮೇಲೆ ಏನು ಮಾಡ್ತೀರಾ, ಅದನ್ನು ವೆರಿಫೈ ಮಾಡ್ತೀರಾ, ಚೆಕ್ ಮಾಡ್ಕೊಳ್ತೀರಾ, ಈ ಕಾರ್ಯ ಮಾಡೋದು ಶ್ರೀಮತದ ಪ್ರಕಾರ ಇದೆಯೋ ಇಲ್ವೋ. ವೆರಿಫೈ ಮಾಡಿದ ನಂತರ ಅದನ್ನು ಕರ್ಮ ಮಾಡೋದ್ರಿಂದ ಆ ಕರ್ಮದಲ್ಲಿ ಏನು ಬರ್ತದೆ ನಮಗೆ, ಆ ಕರ್ಮ ಮಾಡೋದ್ರಿಂದ ನಿಶ್ಚಯ ಬುದ್ಧಿಯಾಗಿ ನಾವು ಕಾರ್ಯವನ್ನು ಮಾಡ್ತೀವಿ. जैसे देखो साकार में अगर कोई निमित्त श्रेष्ठ आत्मा साथ में है तो उनसे कोई भी बात ವೆರಿಫೈ कराए फिर करेंगे. ಈಗ ನಮ್ಮ ಎದುರುಗಡೆ ಈ ಒಂದು ಸೆಂಟರ್ಗೆ ಅಥವಾ ಒಂದು ಮನೆಗೆ ಯಾರು ಹೆಡ್ ಅಂತ ನಿಮಿತ್ತ ಆಗಿರ್ತಾರೋ, ನಾವೇನೋ ಕಾರ್ಯ ಮಾಡಬೇಕಾದ್ರೆ ಯಾರು ಕೇಳ್ತೀವಿ, ನಿಮಿತ್ತ ಆದಂಥ ಆತ್ಮಗಳಿಗೆ ಕೇಳಿ ಮಾಡ್ತೀವಲ್ಲ, ಅವಾಗೇನಿರ್ತದೆ ನಮಗೆ ನಿಶ್ಚಿಂತತೆ ಇರ್ತದೆ, ನಿಶ್ಚಯ ಇರ್ತದೆ, ಧೈರ್ಯ ಇರ್ತದೆ, ಆವಾಗ ಖುಷಿಯಿಂದ ಮಾಡ್ತೀವಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ತೋ ನಿಶ್ಚಯ ಬುದ್ಧಿ ಹೋಕರ್ ಕರಂಗೆನಾ, ಹೇಳ್ತಾರೆ ನೋಡಿ ಬಾಬಾ ಮುಂದೆ, ನಿರ್ಭಯತಾ और ನಿಶ್ಚಯ दोनों गुणों को सामने रख करेंगे. ನಮ್ಮ ಹಿಂದ್ಗಡೆ ಅವ್ರು ಇದ್ದಾರೆ ಅಂತಂದಾಗ ನಮಗೇನಿರ್ತದೆ, ಧೈರ್ಯ ಇರ್ತದೆ, ನಿಶ್ಚಯ ಇರ್ತದೆ, ಅದರಿಂದ ನಾವೇನು ಮಾಡ್ತೀವಿ, ಸರಿಯಾಗಿ ಕೆಲಸವನ್ನು ಮಾಡ್ತೀವಿ. ತೋ ಜಹಾ ಸದಾ ನಿಶ್ಚಯ और ನಿರ್ಭಯತಾ ಹೇ, ಎಲ್ಲಿ ನಿಶ್ಚಯ ಮತ್ತು ನಿರ್ಭಯತೆ ಯಾರ ಮೇಲೆ ಇರಬೇಕು, ನಮಗೆ ನಿಶ್ಚಯ ಬಾಬನ ಮೇಲೆ ಯಾವಾಗ ನಿಶ್ಚಯ ಇರ್ತದೋ ಆಟೋಮೆಟಿಕ್ಕಾಗಿ ನಿರ್ಭಯತಾ ಬಂದೇ ಬರ್ತದೆ. ವಹಾ ಸದೈವ ಶ್ರೇಷ್ಠ ಸಂಕಲ್ಪ ಕಿ ವಿಜಯ ಹೇ, ಎಲ್ಲಿ ನಿಶ್ಚಯ ಇದೆ, ನಿರ್ಭಯ ಇದೆಯೋ ಅಲ್ಲಿ ಶ್ರೇಷ್ಠ ಸಂಕಲ್ಪದ ವಿಜಯ ಇದ್ದೇ ಇದೆ. जो भी संकल्प करते हो अगर सदा निराकार और साकार साथ व सम्मुख है तो वेरीफाई कराने के बाद निश्चय और निर्भयता से वह करेंगे. ಅದಕ್ಕೆ ಬಾಬಾ ಹೇಳ್ತಾರೆ, ನಿರಾಕಾರ ತಂದೆ ಸಾಕಾರ ತಂದೆ ಎರಡೂ ಎದುರುಗಡೆ ಇರೋದ್ರಿಂದ ಯಾವುದೇ ಕರ್ಮವನ್ನು ವೆರಿಫೈ ಮಾಡ್ತಾ ಹೋಗ್ತಿರಲ್ಲ, ಅಲ್ಲಿ ನಿಶ್ಚಯ ಇರ್ತದೆ, ನಿರ್ಭಯತಾ ಇರ್ತದೆ, ಆವಾಗ ನಮ್ಮ ಕಾರ್ಯ ಸಫಲತೆ ಆಗ್ತದೆ. ಸಮಯ ಭೀ ವೇಸ್ಟ್ ನಹಿ ಕರೆಂಗೆ, ಅಲ್ಲಿ ಸಮಯನೂ ಕೂಡ ವೇಸ್ಟ್ ಆಗೋದಿಲ್ಲ. ಯಹ ಕಾಮ್ ಕರೆ ವ ನ ಕರೆ, ಮಾಡಬೇಕೋ ಮಾಡಬಾರ್ದು, ಆಮೇಲೆ ಒಂದೊಂದೊಂದೊಂದು ಏನು ಶುರು ಆಗ್ತವೆ, ಸಂಕಲ್ಪಗಳು, ಬಹಳಷ್ಟು ಸಂಕಲ್ಪಗಳು ಶುರು ಆಗ್ತವೆ, ವ್ಯರ್ಥ ಸಂಕಲ್ಪ ಆಗ್ತದೆ, ಸಮಯ ವ್ಯರ್ಥ ಆಗ್ತದೆ. ವರ್ತಮಾನ ಸಮಯ ಆತ್ಮಾ ಮೇ ಜೋ ಕಮ್ಜೋರಿ ಕಿ ವ್ಯಾಧಿ ಹೇ ವಹ ಕೌನ್ ಸಿ ಹೇ, ವರ್ತಮಾನ ಸಮಯದಲ್ಲಿ ಆತ್ಮನದಲ್ಲಿ ಯಾವುದು ವೀಕ್ನೆಸ್ ವ್ಯಾಧಿ ಇದೆ, ಅದು ಯಾವುದು, ಏನು ವೀಕ್ನೆಸ್ ಇದೆ ಅಂತ ಕೇಳ್ತಾರೆ ಬಾಬಾ. ವ್ಯರ್ಥ ಸಂಕಲ್ಪೋ ಮೇ ವ್ಯರ್ಥ ಸಮಯ ಗವಾನೆ ಕಿ, ಭಾಳ ನಾವೇನು ಮಾಡ್ತಾ ಇದ್ದೀವಿ, ಸಂಕಲ್ಪಗಳು ವ್ಯರ್ಥ ಮಾಡ್ತಾ ಇದ್ದೀವಿ, ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಬಾಬಾ. ಯಹಿ ವರ್ತಮಾನ ಸಮಯ ಆತ್ಮ ಕಿ ಕಮ್ಜೋರಿ ಹೇ, ನಮ್ಮದು ವೀಕ್ನೆಸ್ ಏನಾಗಿದೆ, ವ್ಯರ್ಥ ಸಂಕಲ್ಪ, ವ್ಯರ್ಥ ಸಮಯ. ಇಸ್ ಬೀಮಾರಿ ಕೆ ಕಾರಣ ಸದಾ ಹೆಲ್ದಿ ನಹಿ रहती, ಇದೊಂದು ಬೀಮಾರಿ ಅಂತ ಹೇಳ್ತಾರೆ ಬಾಬಾ, ಇದೊಂದು ರೋಗ. ಯಾವುದೋ ವ್ಯರ್ಥ ಸಂಕಲ್ಪ ಮಾಡೋದೇ ಒಂದು ರೋಗ, ಇದು ಆರೋಗ್ಯವಾಗಿಡಕ್ಕೆ ಬಿಡೋದಿಲ್ಲ. ಕಬ್ ರಹತೆ ಹೇ ಕಬ್ ಕಮ್ಜೋರ್ ಬನ್ ಜಾತೆ ಹೇ, ಯಾವಾಗ ಕಮ್ಜೋರ್ ಆಗ್ತಿರೋ, ಯಾವಾಗ ಶಕ್ತಿಶಾಲಿ ಆಗ್ತಿರೋ ಗೊತ್ತೇ ಆಗೋದಿಲ್ಲ. ಸದಾ ಹೆಲ್ದಿ ರಹನೆ ಕಾ ಸಾಧನ್ ಯಹ ಹೇ, ಯಾವಾಗಲೂ ಆರೋಗ್ಯವಾಗಿರಬೇಕು ಅಂತಂದರೆ ಇದೇ ಸಾಧನ. ಸಮಯ ಭೀ ಬಚ್ ಜಾಯೇಗಾ, ಸಮಯನೂ ಕೂಡ ಉಳಿತದೆ. ಆ प्रैक्टिकल में ऐसे अनुभव करेंगे जैसे साकार में कोई साकार रूप में ವೆರಿಫೈ कराते. ತಾವು ಪ್ರಾಕ್ಟಿಕಲ್ನಲ್ಲಿ ಅನುಭವ ಮಾಡ್ತೀರಾ, ಸಾಕಾರದಲ್ಲಿ ಯಾವುದೇ ಸಾಕಾರ ರೂಪದಲ್ಲಿ ವೆರಿಫೈ ಕರಾತೆ. ಅಂದರೆ ನಾವು ಭಾರ ಹಾಕ್ಕೊಳ್ಳೋಂಗಿಲ್ಲ. ಒಬ್ರು ಅದಾರ ಅಂತಂದಾಗ ನಾವೇನು ಮಾಡ್ತೀವಿ, ಎಲ್ಲ ಅವ್ರ ಮೇಲೆ ಹಾಕಿ ಅವ್ರು ಹೇಳಾರಿ ಮಾಡಾಕತ್ತೀರಿ ಅಂತೇಳಿ ಹಿಂಗಿರ್ತದೆ ನಮ್ಮ ತಲೆ. ನಾನೇ ಮಾಡೋಕ್ಕೆ ಹೋದರೆ ಏನಾಗ್ತದೆ, ಯಾರು ಏನಂತಾರೇನು, ಇದು ಸರಿ ಆಗ್ತದಿಲ್ಲೇನು, ಇದೆಲ್ಲ ವ್ಯರ್ಥ ಸಂಕಲ್ಪನೂ ಬರ್ತದೆ, ಸಮಯನೂ ವೇಸ್ಟ್ ಆಗ್ತದೆ. ಇದೆಲ್ಲ ಅನುಭವ ಮಾಡಿದ್ದೀರಾ ನೀವು ಅಂತಾರೆ ಬಾಬಾ. ಬಾಪ್ ದಾದಾ ಸದಾ ಸಾಥ್ ಹೇ, ಯಹ ಅನುಭವ ಕರೋ ತೋ ಹೆಲ್ದಿ ವೆಲ್ದಿ ನಹಿ ಬರೆಂಗೆ. ಬಾಪ್ ದಾದಾ ಯಾವಾಗಲೂ ಜೊತೆಯ ಅನುಭವ ಇದ್ದರೆ ಹೆಲ್ದಿ ಮತ್ತು ವೆಲ್ದಿ ಇರೋದಿಲ್ಲೇನು, ಚೆಕ್ ಮಾಡಿಕೊಡ್ರಿ. बाप दादा निराकार और साकार दोनों के साथ होने से हेल्थ और वेल्थ दोनों आ जाती है
और हैप्पी तो ऑटोमेटिकली होंगे. ನಿರಾಕಾರ ಶಿವ ಬಾಬಾ, ಸಾಕಾರ ಬ್ರಹ್ಮ ಬಾಬಾ ಇಬ್ಬರನ್ನೂ ಜೊತೆಗೆ ತಗೊಂಡ್ರೆ ನಾವೇನಾಗಿರ್ತೀವಿ, ಹೆಲ್ದಿನೂ ಆಗಿರ್ತೀವಿ, ವೆಲ್ದಿನೂ ಆಗಿರ್ತೀವಿ, ಇದ್ರ ಮೇಲೆ ಆಟೋಮೆಟಿಕ್ಕಾಗಿ ಹ್ಯಾಪಿನೂ ಇರ್ತೀವಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, तो सहज पुरुषार्थ कौन सा हुआ? ಸಹಜ ಪುರುಷಾರ್ಥ ಏನಾಯ್ತು? ಏನು ಹೇಳಿದ್ರು ಬಾಬಾ? ಸಹಜ ಪುರುಷಾರ್ಥ ಇಬ್ಬರನ್ನು ಎದುರುಗಡೆ ಇಟ್ಕೊಂಡು ಏನೇ ಮಾಡಿದ್ರು ಅವ್ರಿಗೆ ಹೇಳಿ ಕೇಳಿ ಮಾಡೋಕ್ಕೆ ಶುರು ಮಾಡಿಬಿಡಿ. ಇದು ಸಹಜ ಪುರುಷಾರ್ಥ. ಅಲ್ಲಿ ನೆನಪಾಯಿತು, ಖುಷಿ ಸಿಕ್ತು, ಎಲ್ಲನೂ ಸಿಗ್ತದೆ ನಮಗಲ್ಲಿ. ಸ್ಥಿತಿ ಹೆಚ್ಚಾಗ್ತದೆ, ಸ್ಥಿತಿ ಶ್ರೇಷ್ಠ ಇರ್ತದೆ. ಕ್ಯಾ ಸಾಥ್ ರಖನಾ ಮುಷ್ಕಿಲ್ ಲಗ್ತಾ ಹೇ? ಅವರಿಬ್ಬರನ್ನು ಜೋಡಿ ಇಟ್ಕೊಳ್ಳೋದು ಕಷ್ಟ ಆಗಕತ್ತದೆ ನಿಮ್ಗಂತಾರೆ ಬಾಬಾ. जब जान लिया और पहचान लिया, मान लिया कि सभी संबंध एक साथ है. ಗೊತ್ತಾಯ್ತಲ್ಲ ನಮಗೆ. ಏನು ಗೊತ್ತಾಯಿತು? ಅವನೇ ನನ್ನ ತಂದೆ, ಬಾಪ್ ದಾದಾನೇ ನನಗೆ ಸಾಥಿ ಅಂತ ಗೊತ್ತಾಯಿತು. ಜಾನ್ ಲಿಯಾ, ಪೆಹಚಾನ್ ಲಿಯಾ, ಪರಮಾತ್ಮ ಅಂದರೆ ಏನು, ಹೆಂಗೆ, ಎಲ್ಲಿ ಅಂತ ಗುರ್ತು ಹಿಡಿದ್ವಿ. ಮಾನ್ ಲಿಯಾ, ಒಪ್ಕೊಂಡ್ವಿ, ಹೌದು ಅವರೇ ಇಬ್ಬರು ನನ್ನ ತಂದೆ ಒಪ್ಕೊಂಡ ಮೇಲೆ ಇನ್ನೇನು ಸಂಬಂಧದಲ್ಲಿ ತಗೊಂಡು ಬರೋದು ಕಷ್ಟ ಆಗ್ತಿದೆ. ಏನು ಇವ ನನ್ನ ಮಗ ಅಂತ ಸ್ಥೂಲದಲ್ಲಿ ನನ್ನ ಮಗ ಅಂದ ಕೂಡಲೇ, ಇವ ನನ್ನ ಹೆಂಡತಿ ಅಂತ ಅಂದ ಕೂಡಲೇ ಆ ಹೆಂಡತಿನ ಜೊತೆ ಅಥವಾ ಪತಿನ ಜೊತೆ ಇಟ್ಕೊಳ್ಳೋದು ಕಷ್ಟ ಆಗ್ತದೆ. ನಮಗೆ ಕಷ್ಟ ಆಗ್ತದೆ ಇಲ್ಲಲ್ಲ. ಯಾಕೆ? ಒಪ್ಕೊಂಡ್ವಿ ನಾವು, ಇವಳೇ ನನ್ನ ಹೆಂಡತಿ, ಮುಂದಿನ ಇಡೀ ಜನ್ಮದುದ್ದಕ್ಕೂ ಇವಳೇ ನನ್ನ ಸಾಥಿ, ಪತಿಯವನೇ ನನ್ನ ಸಾಥಿ ಅಂತ ಮನಸ್ಸು ಏನು ಮಾಡ್ತದೆ? ಸ್ವೀಕಾರ ಮಾಡ್ತದೆ. ಹಾಗಂದ್ರೆ ಬಾಬನಿನ ಜೊತೆಗೆ ಇಟ್ಕೊಂಡಿಲ್ಲ ಅಂದ್ರೆ ಏನರ್ಥ? ಕಷ್ಟ ಆಗ್ತಿದೆ ಅಂದರೆ ಏನರ್ಥ? ಸಂಪೂರ್ಣವಾಗಿ ಅವನೇ ನನ್ನವು ಅಂತಿನ ಒಳಗಡೆ 100% ನಮಗಿಲ್ಲ. ಅದಕ್ಕೆ ಎಲ್ಲವೂ ಏನಾಗ್ತಿದೆ? ಕಷ್ಟ ಆಗ್ತಿದೆ. ಬಾಬಾ ಹೇಳ್ತಾರೆ, ಸಂಬಂಧ ಏಕ್ ಸಾಥ್ ಹೈ, दूसरा न कोई, तो उसमें चलने में क्या मुश्किल है? एक बाप दूसरा न कोई. ಈ ಒಬ್ಬ ತಂದೆನೇ ನನಗೆ ಸಂಬಂಧಿ ಅಂತಂದಾಗ ಜೊತೆಗಿರೋಕ್ಕೆ ಏನು ಕಷ್ಟ ಆಗ್ತಿದೆ ನಿಮಗೆ? ಸಾಥ್ ಕ್ಯೂ ಛೋಡ್ತೆ ಹೋ? ಬಾಬನ ಜೊತೆ ಯಾಕೆ ಬಿಡ್ತೀರಾ? ಸೀತಾ ಕಾ ಸಾಥ್ ಕ್ಯೂ ಛೂಟಾ? ರಾಮ ಸೀತೆಯ ಜೊತೆ ಯಾಕೆ ಬಿಟ್ಟ? ರಾಮ ಬಿಟ್ನೋ ಅಕ್ಕಿ ಬಿಟ್ಲೋ? ಕಾರಣ ಏನು? ಏನು ಕಾರಣ? ಲಕೀರ್ ಕೋ ಉಲ್ಲಂಘನ್ ಕಿಯಾ. ಆ ಗೆರೆಯನ್ನು ಏನು ಮಾಡಿದ್ಲಕ್ಕೆ? ಗೆರೆಯನ್ನು ದಾಟಿ ಹೋದ್ಲು. ಯಾವ ಗೆರೆ? ಪರಮಾತ್ಮನ ಶ್ರೀಮತದ ಗೆರೆಯನ್ನು ದಾಟಿ ಹೋದರೆ ಸಾಕು, ರಾವಣ ಏನು ಮಾಡ್ತಾ ನಮಗೆ ಎತ್ಕೊಂಡು ಹೋಗ್ಬಿಡ್ತು. ಅದಕ್ಕೆ ಹೇಳ್ತಾರೆ ಬಾಬಾ, लकीर का उल्लंघन किया, यह चंद्रवंशी सीता का काम है, लक्ष्मी का नहीं. तो मर्यादा के लकीर के बाहर बुद्धि जरा भी न जाए. ಮರ್ಯಾದೆಯ ಗೆರೆಯ ಹೊರಗಡೆ ಬುದ್ಧಿ ಎಂದು ಹೊರಗಡೆ ಹೋಗಬಾರ್ದು. ನಹಿ ತೋ ಚಂದ್ರವಂಶಿ ಬನೆಂಗೆ. ಸೂರ್ಯವಂಶದಲ್ಲಿ ಬರೆದ್ಬಿಟ್ಟು ಎಲ್ಲಿ ಬರ್ತೀರಿ? ಚಂದ್ರವಂಶದಲ್ಲಿ ಬರ್ತೀರಾ. ಚಂದ್ರವಂಶಿ ಅಂತಂದರೆ ತ್ರೇತಾದಲ್ಲಿ ಬರ್ತೀರಾ, ಸತ್ಯುಗದಲ್ಲಿ ಬರೋದಿಲ್ಲ. बुद्धि रूपी पाँव मर्यादा की लकीर से संकल्प व स्वप्न में भी बाहर निकलता है, तो अपने को चंद्रवंशी सीता समझना चाहिए. ಬುದ್ಧಿ ರೂಪಿ ಕಾಲುಗಳು ಮರ್ಯಾದೆಯ ಗೆರೆಯಿಂದ ಸಂಕಲ್ಪ ಅಥವಾ ಸ್ವಪ್ನದಲ್ಲಿನೂ ಕೂಡ ಹೊರಗಡೆ ಹೋಗೋದಂದ್ರೇನು? ವಿಕಾರದಲ್ಲಿ ಹೋದರೆ ಏನಾಗ್ತೀರಾ ನೀವು? ಚಂದ್ರವಂಶದಲ್ಲಿ ನೀವು ಸೂರ್ಯವಂಶಿಗಳಲ್ಲ, ನೀವು ಚಂದ್ರವಂಶಿ ಸೀತೆ ಇರುವಂತ ತಿಳ್ಕೋಬೇಕು. ಸೀತೆ ಅಂದರೆ ಯಾರಲ್ಲೇ? ಆತ್ಮ. ನಾನಾತ್ಮ सीता, परमात्मा राम. सूर्यवंशी अर्थात शूरवीर. जो शूरवीर होता है वह कब कोई के वश नहीं होता है. ಯಾರು ಶೂರವೀರಾಗಿರ್ತಾರೋ ಅವರು ಯಾರ ವಶಕ್ಕೂ ಸಿಗೋದಿಲ್ಲ. तो सदा साथ रखने लिए अपने को मर्यादा की लकीर अंदर रखो. ಮತ್ತೆ ಹೇಳ್ತಾರೆ ಬಾಬಾ. ಏನು ಹೆಂಗೆ ಬರ್ತಾರೆ ನೋಡಿ ಬಾಬಾ. ಏನು ಹೇಳಿದ್ರು ಬಾಬಾ? ಫಸ್ಟಿಗೆ ಸ್ಥಿತಿ ಇರಬೇಕು,
ಸ್ವಸ್ಥಿತಿನಲ್ಲಿ ಇರಬೇಕು ಅಂತಂದರೆ 4 ಮಾತುಗಳ ನೆನಪಿರಬೇಕು. 4 ಮಾತುಗಳು ಯಾವುವು? ಹೆಲ್ದಿ, ವೆಲ್ದಿ, ಹ್ಯಾಪಿ, ಹೋಲಿ. ಆ 4 ಮಾತುಗಳಲ್ಲಿ ನಾನು ಇರಬೇಕು ಅಂತಂದರೆ ಏನು ಹೇಳಿದ್ರು ಬಾಬಾ? ನಿರಾಕಾರ ಮತ್ತು ಸಾಕಾರ ತಂದೆನ ಯಾವಾಗಲೂ ಜೊತೆಗಿರಬೇಕು. ಏನೇ ಕರ್ಮ ಮಾಡಿದರೂ ಅವನ ಜೊತೆ ಕೂತ್ಕೊಂಡು ವೆರಿಫೈ ಮಾಡಬೇಕು, ಚೆಕಿಂಗ್ ಮಾಡಬೇಕು. ಅಷ್ಟು ಮಾಡಬೇಕು. ಅಷ್ಟು ಮಾಡಬೇಕೆ ಅಂದರೆ ಸಹಜವಾಗಿ ಏನಿರಬೇಕಂತ ಹೇಳ್ತಾರೆ ಈ ಬಾಬಾ, ಮತ್ತೆ ಮರ್ಯಾದೆಯ ಗೆರೆಯ ಹೊರಗಡೆ ಹೋಗಬಾರ್ದು. ಲಕೀರ್ ಕೆ ಬಾಹರ್ ನಾ ನಿಕಲೆ, ಬಾಹರ್ ನಿಕಲ್ತೆ ಹೋ ತೋ ಫಕೀರ್ ಬನ್ ಜಾತೆ ಹೋ. ಗೆರೆಯನ್ನು ದಾಟಿದರೆ ನಾವೇನಾಗ್ತೀವಿ? ಭಿಕ್ಷುಕ ಆಗಿಬಿಡ್ತೀವಿ. ಗೆರೆಯ ಒಳಗಡೆ ಇದ್ದರೆ ನಾನು ರಾಜ ಆಗ್ತೀನಿ. ಗೆರೆಯ ಹೊರಗಡೆ ಹೋದಾಗ ಭಿಕ್ಷುಕ ಆಗೋದಂದ್ರೆ ಏನು? ಭಿಕ್ಷುಕ ಆಗೋದಂದ್ರೇನು? ವಿಕಾರದಲ್ಲಿ ಹೋದ ತಕ್ಷಣ ಆತ್ಮ ಏನು ಮಾಡ್ತದೆ? ದುಃಖದ ಅನುಭವ ಮಾಡೋಕ್ಕೆ ಶುರು ಮಾಡ್ತದೆ. ದುಃಖದ ಅನುಭವ ಮಾಡೋಕ್ಕೆ ಶುರು ಮಾಡಿದ ಕೂಡಲೇ ಸುಖ ಬೇಕು, ಶಾಂತಿ ಬೇಕು, ಬೇಕು ಬೇಕು ಅನ್ನೋಕ್ಕೆ ಶುರು ಮಾಡ್ತದೆ. ಬೇಕು ಅನ್ನೋದೇ ಏನು? ಭಿಕ್ಷುಕ, ಭಿಕಾರಿ. ಬಾಬಾ ಹೇಳ್ತಾರೆ, ಫಿರ್ ಮಾಂಗ್ತೆ ರಹತೆ ಹೋ, ಬೇಡ್ಕೊಳ್ಳಿಕ್ಕೆ ಶುರು ಮಾಡ್ತೀರಾ. ಯಹ ಮದದ್ ಮಿಲೆ, ಯಹ ಸಲ್ವೇಷನ್ ಮಿಲೆ ತೋ ಯಹ ಹೋ ಸಕ್ತಾ ಹೈ. ಅವ್ರಿಗೆ ಸಹಾಯ ಮಾಡಲಿ, ಇವ್ರಿಗೆ ಸಹಾಯ ಮಾಡಲಿ ಅಂತ ಅಂದ್ಕೊಳ್ಳೋಕ್ಕೆ ಶುರು ಮಾಡ್ತೀವಿ. ಮಾಂಗ್ತಾ ಹುವಾನ ಫಕೀರ್ ಬನನೆ ಕಾ ಅರ್ಥ ಹೀ ಹೈ. ಭಿಕ್ಷುಕ ಆಗೋದ್ರ ಅರ್ಥ ಏನೋ? ಹೆಲ್ತ್, ವೆಲ್ತ್ ಗವಾ ದೇತೆ ಹೋ. ಆರೋಗ್ಯವನ್ನು ಕಳ್ಕೊಳ್ತೀವಿ, ಭಾಗ್ಯವನ್ನು ಕಳ್ಕೊಳ್ತೀವಿ. ಇಸ್ಲಿಯೇ ಫಕೀರ್ ಬನ್ ಜಾತೆ ಹೋ ತೋ ನಾ ಲಕೀರ್ ಕೋ ಪಾರ್ ಕರೋ ನ ಫಕೀರ್ ಬನೋ. ಗೆರೆಯನ್ನು ದಾಟಿ ಹೊರಗಡೆ ಬಂದ್ರಿ ಅಂದರೆ ಏನಾಗ್ಬಿಡ್ತೀರಾ ನೀವು? ಭಿಕ್ಷುಕ ಆಗಿಬಿಡ್ತೀರಾ. ಲಕೀರ್ ಕೆ ಅಂದರ್ रहने से ಮಾಯಾಜೀತ್ ಬನ್ ಸಕ್ತೆ ಹೋ. ಗೆರೆಯ ಒಳಗಡೆ ಇದ್ದರೆ ನೀವು ಏನಾಗ್ತೀರಾ? ಮಾಯಾಜೀತ್ ಆಗ್ತೀರಾ. ಇಸ್ಲಿಯೇ ಸದಾ ಹೆಲ್ದಿ, ವೆಲ್ದಿ, ಹ್ಯಾಪಿ और ಹೋಲಿ ಬನೋ. ಯಾವಾಗಲೂ ಹೆಲ್ದಿ, ವೆಲ್ದಿ, ಹ್ಯಾಪಿ, ಹೋಲಿಯಾಗಿ. ಚೆಕ್ ಕರೋ ಕಿ ಇನ್ ಚಾರೋ ಮೇ ಸೆ ಆಜ್ ಕಿಸ್ ಬಾತ್ ಕಿ ಕಮಿ ರಹಿ. ಚೆಕ್ ಮಾಡಿಕೊಡ್ರಿ, ಈ 4 ಮಾತುಗಳಲ್ಲಿ ನನಗೆ ಯಾವ್ದು ಕಡಿಮೆ ಇದೆ? ಆಜ್ ಹೆಲ್ತ್ ಠೀಕ್ ಹೇ, ವೆಲ್ತ್ ಹೇ, ಹ್ಯಾಪಿ ಹೇ, ಹೋಲಿ ಹೇ? ನಾ ಹೇ ತೋ ಕ್ಯೂ? ಇಲ್ಲ ಅಂದರೆ ಯಾಕೆ? ಉಸ್ ರೋಗಕ್ಕೋ ಜಾನ್ಕರ್ ಫೌರನ್ ಹಿ ಉಸ್ಕಿ ದವಾಯಿ ಕರೋ. ಈ 4ರಲ್ಲಿ ಯಾವುದು ಕಡಿಮೆ ಇದೆ? ಅದು ಕಡಿಮೆ ಇದ್ದರೆ ಏನದು? ಅದೊಂದು ರೋಗ. ಯಾವ ರೋಗ ಇದೆ ಅಂತ ತಿಳ್ಕೊಂಡು ಬೇಗನೆ ಏನು ಮಾಡಬೇಕು? ಅದಕ್ಕೆ ಔಷಧ ಕೊಡಬೇಕು. ಬಿಟ್ಟರೆ ಏನಾಗ್ತದೆ? ಹೆಚ್ಚಾಗ್ತದೆ. ತೋ ಸಭೀ ಪ್ರಕಾರ ಕಿ ದವಾಯಿ ಮಿಲ್ ಚುಕಿ ಹೇ. ಬಾಬಾ ಎಲ್ಲ ಔಷಧ ಕೊಟ್ಟರಲ್ಲ ಮೇಲೆ, ಏನೇನೆಲ್ಲ ಔಷಧ ಕೊಟ್ಟರು. ಸಭೀ ಪ್ರಾಪ್ತಿಯಾ ಹೇ, ಎಲ್ಲ ಪ್ರಾಪ್ತಿಗಳಿದ್ದಾವೆ. ತೋ ಸಭೀ ಪ್ರಾಪ್ತಿ ಹೋತೆ ಭೀ ಸಮಯ ಪರ್ ಕ್ಯೂ ನಹಿ ಕರ್ ಪಾತೆ ಹೋ. ಎಲ್ಲ ಪ್ರಾಪ್ತಿಗಳು ಇದ್ದಾವೆ ಅಂತಂದರೆ ಸಮಯದ ಅನುಸಾರವಾಗಿ ಯಾಕೆ ಪಡ್ಕೊಳ್ಕತ್ತಿಲ್ಲ? ಸಮಯಕ್ಕೆ ಬಾದ್ ಸ್ಮೃತಿ ಮೇ ಕ್ಯೂ ಆತೆ ಹೋ. ಸಮಯ ಆದ ನಂತರ ಯಾಕೆ ನಿಮಗೆ ನೆನಪು ಬರ್ತದೆ? ಯಹ ಕಮ್ಜೋರಿ ಹೇ ಜೋ ಸಮಯ ಪರ್ ಕಾಮ್ ನಹಿ ಕರ್ತೆ. ಮಾಡಿದಾದ ಮೇಲೆ ಯೋಚನೆ ಮಾಡ್ತೀವಿ ನಾವು, ಮಾಡೋಕ್ಕಿಂತ ಮುಂಚೆನೇ ಯೋಚನೆ ಮಾಡೋದಿಲ್ಲ. ಬಾಬಾ ಹೇಳ್ತಾರೆ, ಸಮಯಕ್ಕೆ ಬಾದ್ ಭೀ ಕರ್ತೆ ಹೋ ತೋ ಸಮಯ ತೋ ಬೀತ್ ಜಾತಾ ಹೇ. ಸಮಯದ ನಂತರ ಅದೆಲ್ಲ ಮಾಡ್ತೀನಿ ಅಂತಂದರೆ ಅಷ್ಟೊತ್ತಿಗಾಗಲೇ ಏನಾಗ್ತದೆ? ಸಮಯ ಹೋಗಿಬಿಟ್ಟಿರ್ತದೆ. समय पर सभी स्मृति रहे, उसके लिए अपनी बुद्धि इतनी विशाल व नॉलेजफुल नहीं बनी है. ಸಮಯದ ಪ್ರತಿಯಾಗಿ ನಿಮಗೆ ಸ್ಮೃತಿನಲ್ಲಿ ಬರ್ತಿಲ್ಲ ಅಂತಂದರೆ ತಮ್ಮ ಬುದ್ಧಿ ಏನಿಲ್ಲ, ವಿಶಾಲ ಇಲ್ಲ, ಮತ್ತು ಇನ್ನೂ ನೀವು ಸಂಪೂರ್ಣ ಜ್ಞಾನಿಗಳಾಗಿಲ್ಲ ಅಂತ ಹೇಳ್ತಾರೆ ಬಾಬಾ. ತೋ ಫಿರ್ ಕೋಯಿ ಸಹಾರಾ ಚಾಹತಾ ಹೇ, ವಹ ಸಹಾರಾ ಸದಾ ಸಾಥ್ ರಖೋ ತೋ ಕಬ್ ಹಾರ್ ನಹಿ ಹೋಗಿ. ಜ್ಞಾನ ಇಲ್ಲ ಅಂತಂದರೆ ಮತ್ತೆ ನಾವು ಏನು ಮಾಡ್ತೀವಿ? ಯಾರದಾದರೂ ಸಹಯೋಗ ಬೇಡ್ತೀವಿ. ಆ ಸಹಯೋಗ ಯಾರು ಕೊಡೋಕ್ಕೆ ನಿಂತಿದ್ದಾರೆ? ಈಗ ಬಾಬಾ ನಿಂತಿದ್ದಾರೆ. ಅವ್ರ ಜೊತೆ ತಗೊಳ್ಳೋದ್ರಿಂದ ನೀವೆಂದೂ ಸೋಲಾಗೋದಿಲ್ಲ ನಿಮಗೆ. तो कब भी अपने को रोगी ना बनाना. जरा भी किसी प्रकार का रोग प्रवेश हो गया तो एक व्याधि फिर अनेक व्याधियों को लाती है. ಅದಕ್ಕೆ ಬಾಬಾ ಯಾವಾಗಲೂ ಕೂಡ, ಎಂದೂ ಕೂಡ ರೋಗ ಬರಲಾರ ಹಾಗೆ ಬಾಬಾ ಹೇಳ್ತಾರೆ,
ಎಂದೂ ರೋಗ ಬರದ ಹಾಗೆ ನೀವೇನು ಮಾಡಬೇಕು ನೋಡಬೇಕು. ಇಲ್ಲ ಅಂತಂದರೆ ಆ ವ್ಯಾಧಿ ಏನಾಗ್ತದೆ, ಇನ್ನೊಂದು ವ್ಯಾಧಿಯನ್ನು ತಗೊಂಡು ಬರ್ತದೆ. ಬಾಬಾ ಹೇಳ್ತಾರೆ, ಏಕೋ ಹಿ ಖತಮ್ ಕರ್ ದಿಯಾ ತೋ ಅನೇಕ ಆಯಂಗಿ ಹಿ ನಹಿ. ಬಾಬಾ ಹೇಳ್ತಾರೆ, ಒಂದು ರೋಗ ಬಂದ ತಕ್ಷಣ ಅದನ್ನಲ್ಲೇ ಕಡಿಮೆ ಮಾಡಿಬಿಟ್ರೆ ಮತ್ತೊಂದು ಬರೋದೇ ಇಲ್ಲ. एक में अलबेला रहते हो, हल्की बात समझते हो, लेकिन वर्तमान समय के प्रमाण हल्की व्याधि भी बड़ी व्याधि है. ಏನು ಬಿಡು ಒಂದು ಕಮ್ಮಿ ಅದ, 4ರಲ್ಲಿ 3 ನಾನು ಶ್ರೇಷ್ಠ ಇದ್ದೀನಿ ಅಂತ ಏನಾದರೂ ನೀವು ಅಂದ್ಕೊಂಡ್ರೆ ಏನಾಗ್ಬಿಡ್ತದದು, ಒಂದರಿಂದ ಇನ್ನೊಂದು ಬರ್ತಾ ಹೋಗ್ತದೆ. ಇಸ್ಲಿಯೇ ಹಲ್ಕೆ ಕೋ ಹಿ ಬಡಾ ಸಮಜ್ ವಹಾ ಹಿ ಖತಮ್ ಕರ್ದೋ. ಅದು ಭಾಳ ದೊಡ್ಡದು ಸಣ್ಣದು ಅಂತ ತಿಳ್ಕೊಬೇಡ್ರಿ, ಅಲ್ಲೇ ಅದನ್ನು ಏನು ಮಾಡಿರಿ, ನಾಶ ಮಾಡಿಬಿಡಿ. ತೋ ಆತ್ಮ ಕಬ್ ನಿರ್ಬಲ್ ನಹಿ ಹೋಗಿ ಹೆಲ್ದಿ रहेगी. ಆತ್ಮ ಎಂದೂ ನಿರ್ಬಲ ಆಗೋದಿಲ್ಲ, ಯಾವಾಗಲೂ ಏನಾಗ್ತದೆ, ಹೆಲ್ದಿ ಇರ್ತದೆ. ಸಾಕಾರ ಮೇ ಭೀ ಸದಾ ಸಾಥ್ ರಹನೆ ಕೆ ಅನುಭವಿ ಹೋ, ಅಕೇಲೆ ರಹನಾ ಪಸಂದ್ ನಹಿ ಕರ್ತೆ ಹೋ. ಸಾಕಾರದಲ್ಲಿನೂ ಕೂಡ ನೀವು ಅನುಭವ ಮಾಡಿದ್ದೀರಾ, ಯಾವಾಗಲೂ ಒಬ್ಬರ ಜೊತೆಗಿದ್ರೆ ನಮಗೇನಿರ್ತದೆ, ಧೈರ್ಯ ಇರ್ತದೆ ಅನ್ನೋ ಅನುಭವ ಇದೆಯಲ್ಲ, ಅದೇ ಈಗ ಯಾರನ್ನ ಜೊತೆಗೆ ತಗೊಳ್ದದ, ಬಾಪ್ ದಾದಾರನ್ನು ಜೊತೆಗೆ ತಗೊಳ್ಬೇಕು. ಅಕೇಲೆ रहना पसंद नहीं करते, जब संस्कार ही साथ रहने के हैं तो ऐसे साथ रखने में कमी क्यों करते हो. ನಮ್ಮ ಸಂಸ್ಕಾರನೇ ಏನದ, ಜೊತೆಗೆ ಇರೋದದ, ಸಂಘ ಜೀವಿ ಅಲ್ಲ ನಾವು. ಹಾಗಾದರೆ ಯಾರು ಸಂಘ ಮಾಡಬೇಕು, ಬಾಪ್ ದಾದಾರವರ ಸಂಘ ಮಾಡು ಅಂತ ಹೇಳಿದ್ರು ಬಾಬಾ. ಬಾಬಾ ಹೇಳ್ತಾರೆ, जब संस्कार ही साथ रहने के हैं तो ऐसे ही साथ रखने में कमी क्यों करते हो. निवृत्ति मार्ग वाले क्यों बनते हो. ನಾವು ಪ್ರವೃತ್ತಿ ಮಾರ್ಗದವರು, ನಿವೃತ್ತಿ ಮಾರ್ಗದವರು ಯಾಕೆ ಆಗ್ತೀರಾ. जैसे वह निवृत्ति मार्ग वाले प्राप्ति कुछ भी नहीं करते, ढूंढते ही रहते हैं. ನಿವೃತ್ತಿ ಮಾರ್ಗದವ್ರಿಗೆ ಏನು ಪ್ರಾಪ್ತಿಯಾಗಿದೆ, ಏನೂ ಇಲ್ಲ, ಅವ್ರು ಇನ್ನೂ ಏನು ಮಾಡ್ತಿದ್ದಾರೆ, ಹುಡುಕ್ತಾನೇ ಇದ್ದಾರೆ. ಐಸಿ ಹಾಲತ್ ಹೋ ಜಾತಿ ಹೇ. ನಿಮ್ಮದು ಹಾಗೆ ಹಾಲತ್ ಆಗತ್ತಂತಾರೆ ಬಾಬಾ. ಬಾಬನ ಜೊತೆ ತಗೊಳ್ಳಿಲ್ಲ ಅಂದರೆ ನೀವು ಏನು ಮಾಡ್ತೀರಿ, ಆ ಕಡೆ ಹೋಗಿ ಚಲೋ ಆಗಿತ್ತು, ಆ ಸೆಂಟ್ರಿಗೆ ಹೋದ್ರೆ ಚಲೋ, ಈ ಸೆಂಟ್ರಿಗೆ ಹೋದ್ರೆ ಚಲೋ, ಅಲ್ಲಿ ಇದನ್ನೇ ಮಾಡ್ಕೊತ ಹೋಗ್ತೀರಿ. ಯಾಕೆ, ಅದೇನದು ಭಕ್ತಿ ಮಾರ್ಗದ ಸಂಸ್ಕಾರ. ಆ ಗುಡಿಗೆ ಹೋದರೆ ಹಿಂಗಾಗಿತ್ತು, ಈ ಗುಡಿಗೆ ಹೋದ್ರೆ ಹಿಂಗಾಗಿತ್ತು. ಅದಕ್ಕೆ ಬಾಬಾ ಹೇಳ್ತಾರೆ, ವಾಸ್ತವಿಕ ಪ್ರಾಪ್ತಿ ಕೋ ಪ್ರಾಪ್ತ ನಹಿ ಕರ್ ಪಾತೆ. ಏನು ಪ್ರಾಪ್ತಿ ಮಾಡ್ಕೊಳ್ಬೇಕಾಗಿದೆಯೋ ಆ ಪ್ರಾಪ್ತಿ ನಮಗೆ ಆಗೋದಿಲ್ಲ. ತೋ ಸದಾ ಸಾಥ್ ರಖೋ, ಸಂಬಂಧ ಮೇ ರಹೋ. ಯಾವಾಗಲೂ ಬಾಪ್ ದಾದಾರವರನ್ನು ಜೊತೆಗಿಟ್ಕೋಬೇಕು, ಬಾಬರ ಸಂಬಂಧ ಮಾಡ್ಕೊಳ್ಬೇಕು. ಪರಿವಾರ ಕಿ ಪಾಲನಾ ಮೇ ರಹೋ, ತೋ ಜೋ ಪಾಲನಾ ಕೆ ಅಂದರ್ ಸದೈವ್ रहते हैं वह ಸದಾ ನಿಶ್ಚಯ और ಹರ್ಷಿತ್ रहते हैं. ಅದಕ್ಕೆ ಬಾಬಾ ಹೇಳ್ತಾರೆ, ಹಿಂಗೂ ಅನ್ಬಾರ್ದು ಮತ್ತೆ, ಬಾಪ್ ದಾದಾ ನನ್ನ ಜೋಡಿ ಅದಾರ ಹೇಳ್ರಿ, ನಮ್ಗೆ ಯಾರೂ ಬೇಡ, ಪರಿವಾರನೂ ಬೇಕು ಅಂತ ಹೇಳ್ತಾರೆ ಬಾಬಾ. ಅದು ಯಾಕಂದರೆ ಇಲ್ಲಿ ಏನೇನೋ ಕಲಿತೀವಿ ನಾವು, ಪಾಲನೆ ಮಾಡೋದು ಕಲಿತೀವಿ, ಪಾಲನೆ ತೊಗೊಳ್ಳೋದು ಕಲಿತೀವಿ, ಹೆಂಗೆ ಪಾಲನೆ ತೊಗೋಬೇಕು, ಹೆಂಗೆ ಪಾಲನೆ ಕೊಡಬೇಕು, ಇದೆಲ್ಲ ಇರ್ತದಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಆವಾಗ ನಿಶ್ಚಿಂತೆ ಇರ್ತೀವಿ ಮತ್ತು ಹರ್ಷಿತನೂ ಆಗ್ತೀವಿ. ಪಾಲನಾಕ್ಕೆ ಬಾಹರ್ ಕ್ಯೂ ನಿಕಲ್ತೆ ಹೋ. ಯಾರು ಪಾಲನೆ ಮಾಡ್ತಿದ್ದಾರೆ ನನ್ನನ್ನು, ಯಾಕೆ ಅದನ್ನು ಬಿಟ್ಟು ಹೊರಗೆ ಹೋಗ್ತೀರಾ. ನಿವೃತ್ತಿ ಮೇ ಕಬ್ ನಾ ಜಾओ तो साथ का अनुभव करने से स्वतः ही सर्व प्राप्ति हो जाएगी. ಪರಮಾತ್ಮನ ಜೊತೆಯನ್ನು ಅನುಭವ ಮಾಡೋದ್ರಿಂದ ಎಲ್ಲ ಪ್ರಾಪ್ತಿಗಳು ನಮಗೆ ಆಗ್ತಾವು. ಸನ್ಯಾಸಿयों को इतना ठोकते हो और स्वयं सन्यासी बन जाते हो. ಬಾಬಾ ಹೇಳ್ತಾರೆ, ಸನ್ಯಾಸಿಗಳ ಬಗ್ಗೆ ನಮಗಷ್ಟು ಇದು ಇರೋದು ಇಲ್ಲಲ್ಲ ಈಗ ಬಾಬಾ ಸಿಕ್ಕಾದ್ಮೇಲೆ, ಮತ್ತು ನೀವೇ ಯಾಕೆ ಸನ್ಯಾಸಿ ಆಗಕ್ಕೆ ಹೋಗ್ತೀರಾ ಕೇಳ್ತಾರೆ ಬಾಬಾ. ಸನ್ಯಾಸಿ ಆಗೋದಂದ್ರೆ ಏನು, ಬಾಬಾನ ಬಿಟ್ಟಿರೋದು, ಬಾಬಾನ ಜೊತೆಯನ್ನು ತಗೊಳ್ಳದೆ ಇರೋದಕ್ಕೆ ಏನಂತಾರೆ, ನಿವೃತ್ತಿ ಮಾರ್ಗ ಅಂತ ಹೇಳ್ತಾರೆ ಬಾಬಾ ಇಲ್ಲಿ. तो साथ का अनुभव करने से स्वतः ही सर्व प्राप्ति हो जाएगी. ಬಾಬನ ಜೊತೆ ತಗೊಳ್ಳೋದ್ರಿಂದ ಎಷ್ಟು ಸಾರ್ತಿ ಹೇಳ್ತಾರೆ ನೋಡಿ ಬಾಬಾ, ಬಾಬನ ಜೊತೆ ತಗೊಳ್ರಿ, ಬಾಬನ ಜೊತೆ ತಗೊಳ್ರಿ, ಬಾಪ್ ದಾದನ ಜೊತೆ ತಗೊಳ್ರಿ, ಬಾಪ್ ದಾದಾರವರನ್ನ ಎದುರುಗಡೆ ಇಟ್ಕೊಳ್ರಿ. ಎಷ್ಟು ಸಾರಿ ಹೇಳಿದ್ರು ಬಾಬಾ ಈ ಒಂದು ಮುರುಳಿನಲ್ಲಿ. ಬಾಬಾ ಹೇಳ್ತಾರೆ, स्वतः ही सर्व प्राप्ति हो जाएगी. सन्यासियों को इतना ठोकते हो और स्वतः सन्यासी बन जाते हो. सन्यासियों को कहते हो ना यह भिखारी है,
ಸನ್ಯಾಸಿಗಳೇನು ಮಾಡ್ತಾರೆ? ಭಿಕಾರಿಯಾಗಿದ್ದಾರೆ, ಎಲ್ಲಿದ್ದಾನೆ ಎಲ್ಲೋ ಒಂದು ಕಡೆ ಬರ್ತಾರೆ. ನೀವು ನೋಡಿದ್ರಾ ನೀವು ಅಕ್ಕಮಾದಿ ಒಂದು ವಚನದಲ್ಲಿ ಬರ್ತೀರಾ, ಗಿಳಿಗಳಿಗೆ ಕೇಳ್ತಾಳೆ, ಪ್ರಾಣಿಗಳಿಗೆ ಕೇಳ್ತಾಳೆ, ನನ್ನ ಮಲ್ಲಿಕಾರ್ಜುನನನ್ನು ನೀವು ಎಲ್ಲಾದರೂ ನೋಡಿದ್ದೀರಾ ಅಂತ ಕೇಳ್ತಾಳಲ್ಲ, ಹುಡುಕಾಡಿದ್ರಲ್ಲ ಅವರು. ಅದಕ್ಕೆ ಬಾಬಾ ಹೇಳ್ತಾರೆ, इन मांगने वालों से हम अच्छे हैं, इन मांगने वालों से हम अच्छे हैं. शुरू का गीत है ना, मेहतर उनसे बेहतर हैं. ಅವ್ರು ಬೇಡ್ಕೊಳ್ಳೋರ್ಗಿಂತ ನಾವೇನು ಶ್ರೇಷ್ಠ ಅಲ್ಲ ಅಂತ ಕೇಳ್ತಾರೆ ಬಾಬಾ. शुरू का गीत है, मेहतर उनसे बेहतर है. तो जिस समय आप लोग भी साथ छोड़ देते हो तो बाप दादा व परिवार को छोड़ आप भी कांटों के जंगल में चले जाते हो. ಬಾಬಾ ಹೇಳ್ತಾರೆ, ಹಾಗಾದರೆ ಯಾವ ಸಮಯದಲ್ಲಿ ನೀವು ತಂದೆಯ ಜೊತೆಯನ್ನು ಬಿಟ್ಟು ಹೋಗ್ತೀರೋ, ಪರಿವಾರವನ್ನು ಬಿಟ್ಟು ಹೋಗ್ತೀರೋ, ತಿಳ್ಕೊಳ್ಳಿ ನೀವು ಮುಳ್ಳು ಕಂಟಿ ಕಾಡು ಒಳಗೆ ಹೋದ ಹಾಗೆ. ಹೊರಗಡೆ ಏನಿದೆ ಮುಳ್ಳು ಕಂಟಿ ಅಂತಂದ್ರೆ ಆ ಸ್ಥೂಲ ಮುಳ್ಳು ಕಂಟಿ ಕಾಡುಗಳಲ್ಲ. ಪ್ರತಿಯೊಂದು ಆತ್ಮ ಏನಾಗಿದೆ ಇವತ್ತು? ಮುಳ್ಳಾಗಿದೆ. ಮನುಷ್ಯರೆಲ್ಲ ಏನು ಎಲ್ಲಿ ಬದುಕ್ತಿದ್ದಾರೆ? ಕಾಡೊಳಗೆ ಬದುಕ್ದಂಗೆ ಬದುಕ್ತಿದ್ದಾರೆ. ಅಂದರೆ ಏನಾಗಿದ್ದಾರೆ ಅವರು? ಕಾಡೊಳಗೆ ಏನಿರ್ತಾವೆ? ಮುಳ್ಳು ಕಂಟಿ ಇರ್ತಾವೆ, ಪ್ರಾಣಿಗಳಿರ್ತಾವೆ. ಇವರು ಹೆಂಗಿದ್ದಾರೆ? ಹೊರಗಿನ ಮನುಷ್ಯರು ಕೂಡ ಇವತ್ತು ಹೆಂಗಿದ್ದಾರೆ? ಅವರು ಪ್ರಾಣಿಗಳ ಥರ ಇದ್ದಾರೆ. ಮತ್ತು ಅಲ್ಲಿಗೆ ಏನಾಯ್ತದೋ? ಕಾಡಾಯಿತು. ಅದನ್ನು ಹೇಳ್ತಾರೆ ಬಾಬಾ. ಬಾಬಾನ ಜೊತೆ ಬಿಟ್ಟು ಹೋದರೆ ಸಾಕು, ನೀವು ಎಲ್ಲಿ ಹೋದ ಹಾಗೆ? ಮುಳ್ಳು ಕಂಟಿಗಳಲ್ಲಿ ಹೋದ ಹಾಗೆ ಅಂತ ಹೇಳ್ತಾರೆ ಬಾಬಾ. जैसे वह जंगलों में ढूंढते रहते हैं, वैसे ही माया के जंगलों में स्वयं ही साथ छोड़ फिर परेशान हो ढूंढते हो कि कहीं सहारा मिल जाए. ಇಲ್ಲಿ ಬಾಬಾ ಹೇಳಿಕತ್ತಾನ, ಮಕ್ಕಳೇ ನಿಮ್ಮನ್ನ ನಾ ಸಾಥ್ ಇದ್ದೀನಿ, ನಿಮ್ದು ಎಲ್ಲವನ್ನ ನಾನು ನೋಡ್ಕೋತೀನಿ. ಇಷ್ಟೆಲ್ಲ ಹೇಳಿದ್ರೆ ಬಿಟ್ಟು ಹೊರಗಡೆ ಹೋದ್ರೆ ನಾ ಏನು ಮಾಡಲಿ ಅಂತಾರೆ ಬಾಬಾ. ಇನ್ನು ಅಲ್ಲಿ ಹೋಗಿ ಬೇಡ್ಕೊಳ್ಳಿಕ್ಕೆ ಶುರು ಮಾಡ್ತೀರಿ, ಯಾರೋ ನನಗೆ ಸಹಾಯ ಕೊಡ್ತಾರೆ, ಅವ್ರು ನನ್ನ ಹಿಡಿತಾರೆ, ಇವ್ರು ನನಗೆ ಪಾಲನೆ ಮಾಡ್ತಾರೆ, ಇವ್ರು ಏನೋ ಕೊಟ್ಟಾರೋ. ಅದಕ್ಕೆ ಹೇಳ್ತಾರೆ ಬಾಬಾ, ಅಲ್ಲಿ ಹೋದ ಕೂಡಲೇ ಏನಾಗ್ತದೆ? ನಮಗೆ ದುಃಖ ಆಗಕ್ಕೆ ಶುರು ಆಗ್ತದೆ. निवृत्ति मार्ग वाले अकेले होने के कारण कभी भी कर्म की सफलता नहीं पा सकते हैं. ನಿವೃತ್ತಿ ಮಾರ್ಗದವರು ಒಂಟಿಯಾಗಿರುವುದರ ಕಾರಣ ಅವರು ಏನೇ ಕರ್ಮ ಮಾಡಿದರೂ ಆ ಕರ್ಮದಲ್ಲಿ ಸಫಲತೆ ಆಗ್ತಿಲ್ಲ, ಆಗೋದೂ ಇಲ್ಲ. जो भी कर्म करते उनकी सफलता मिलती है. ಏನೇ ಕರ್ಮ ಮಾಡಿದರೂ ಅವ್ರಿಗೆ ಸಫಲತೆ ಸಿಗ್ತಿದೆ ಏನು? तो जैसे उन्हें कोई भी कर्म की सफलता नहीं मिलती, इसी प्रकार अगर आप भी साथ छोड़ अकेले निवृत्ति मार्ग वाले बन जाते हो. ಹೇಗೆ ನಿವೃತ್ತಿ ಮಾರ್ಗದವರು ಏನೇ ಕರ್ಮ ಮಾಡಿದರೂ ಅವ್ರಿಗೆ ಸಫಲತೆ ಸಿಗ್ತಾ ಇಲ್ವೋ, ಹಾಗೆ ನೀವು ಕೂಡ ತಂದೆಯ ಜೊತೆಯನ್ನು ಬಿಟ್ಟು ಹೊರಗಡೆ ಹೋಗಿ ನಿವೃತ್ತಿ ಮಾರ್ಗದವರು ಆಗಿಬಿಟ್ರೆ ನೀವು ಏನೇ ಕರ್ಮ ಮಾಡಿದರೂ ನಿಮಗೆ ಸಫಲತೆ ಸಿಗೋದಿಲ್ಲ. फिर कहते हो सफलता कैसे हो, अकेले में उदास होते हो. ಮತ್ತೆ ಹೇಳ್ತೀರಾ ಸಫಲತೆ ಹೇಗಾಗ್ತದೆ? ಉದಾಸ ಆಗ್ತದೆ. ಮಾಯಾಕ್ಕೆ ದಾಸ್ ಬನ್ ಜಾತೆ ಹೋ, ಮಾಯೆಗೆ ದಾಸಿ ಆಗಿಬಿಡ್ತೀರಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನ ಅಕೇಲೆ ಬನೋ, ನ ಉದಾಸ್ ಬನೋ, ನ ಮಾಯಾಕ್ಕೆ ದಾಸ್ ಬನೋ. ಅದಕ್ಕಾಗಿ ಒಬ್ಬಂಟಿ ಆಗಬೇಡಿ, ಉದಾಸಿ ಆಗಬೇಡಿ, ಮಾಯೆಗೆ ದಾಸಿ ಆಗಬೇಡಿ ಅಂತ ಬಾಬಾ ಹೇಳ್ತಾರೆ. ಅಚ್ಛಾ, ಓಂ ಶಾಂತಿ.